ಪ್ರಿಯರೇ, ದೇವರು ಒಳ್ಳೆಯವರು. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನನ್ನ ಜೀವಿತದ ಅವಧಿಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದಾಗಿ ನೆನೆಸ್ತೇವೆ. ಅನೇಕ ಸಂದರ್ಭಗಳಲ್ಲಿ ಅನೇಕರನ್ನು ನಾವು ಭೇಟಿ ಮಾಡ್ತೇವೆ. ಅವ್ರು ಹೇಳ್ತಾರೆ, ದೇವರು ನನಗೆ ಮತ್ತೊಂದಾವರ್ತಿ ಈ ಭೂಮಿಯ ಮೇಲೆ ಬದುಕುವುದಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿದ್ದನ್ನು ನಾವು ಕೇಳಿದ್ದೇವೆ, ಕಂಡಿದ್ದೇವೆ, ನೋಡಿದ್ದೇವೆ, ಮನನ ಮಾಡಿಕೊಂಡಿದ್ದೇವೆ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 39 ಉದಾಹರಣೆಯಾಗಿ ನೋಡೋದಾದರೆ, ಫಿಲಿಪ್ಪನು ಕಂಚುಕಿಗೆ ಉಪದೇಶಿಸಿದ ತರುವಾಯ ಪವಿತ್ರಾತ್ಮನು ಆತನನ್ನು ಆಕಾಶದಲ್ಲಿ ಎತ್ತಿಕೊಂಡು ಹೋಗಿ ಅಜೋತ್ ಎಂಬಲ್ಲಿಗೆ ತಲುಪಿಸಿದನು. ಆ ನಿದರ್ಶನವನ್ನು ನಾವು ಕಾಣ್ತೇವೆ. ಈ ದಿನಗಳಲ್ಲಿ ನಾವು ಗಮನಿಸುವುದೇನೆಂದರೆ, ಪವಿತ್ರಾತ್ಮನು ಫಿಲಿಪ್ಪನನ್ನು ಆಕಾಶಕ್ಕೆ ಎತ್ತಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದನು. ಇಂದು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಿ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದಾಗ ದೇವರು ನಮಗೆ ಆ ಅನುಭವವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಪ್ರಿಯರೇ. ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ರಕ್ತವನ್ನು ಚೆಲ್ಲಿದ್ದಾರೆ. ಕೀರ್ತನೆಗಳು 91ರಲ್ಲಿ ಕೊಟ್ಟಿರ್ತಕ್ಕಂಥ ವಾಗ್ದಾನ ಏನಾಗಿದೆ ಅಂದರೆ, ಅದು ನಮಗೆ ಒಂದು ಹಕ್ಕುದಾರಿಕೆಯನ್ನು, ನಮಗೆ ಒಂದು ಪಾಲುದಾರಿಕೆಯನ್ನು ತೋರಿಸುವುದಕ್ಕೆ ಅದು ನಮಗೆ ದಾರಿ ತೋರಿಸುತ್ತದೆ. ನೀವು ಸ್ವಸ್ಥತೆ ಕುರಿತಾಗಿ ನೋಡುವುದಾದರೆ, ನನ್ನನ್ನು ಸ್ವಸ್ಥಪಡಿಸಲಿಕ್ಕಾಗಿ ನಾನು ದೇವರನ್ನು ನಂಬುತ್ತೇನೆ. ವೈದ್ಯರ ಸೇವೆ, ಔಷಧಿಗಳು ಬಹಳ ಸಮೀಪ ಇದ್ದರೂ ನಾವು ಅವುಗಳನ್ನು ಉಪಯೋಗಿಸುವುದಿಲ್ಲ ಎಂದು ಹೇಳ್ಕೊಳ್ತಾರೆ ಕೆಲವು ಮೂರ್ಖರು. ಆದರೆ ಕರ್ತನು ನನಗೆ ವೈದ್ಯನು, ನನಗೆ ಯಾವುದೇ ಔಷಧಿಯ ಅವಶ್ಯಕತೆ ಇല്ലെಂದು ದೇವರ ವಾಗ್ದಾನವನ್ನು ಉಲ್ಲಂಘಿಸಿ ತಮ್ಮ ಮಕ್ಕಳನ್ನು, ಹೆಂಡತಿಯರನ್ನು ಸಾವಿನ ದವಡೆಗೆ ನೂಕಿದಂಥ ನೂರಾರು ಘಟನೆಗಳು ನನ್ನ ಕಣ್ಣ ಮುಂದೆ ಇವೆ. ದೇವರು ನಮಗೆ ದೇವಾಲಯದಲ್ಲಿ ಮೆಟ್ಟಲುಗಳನ್ನು ಒದಗಿಸಿರ್ತಾನೆ. ನೀವು ಅದನ್ನು ಬಳಸೋದಕ್ಕೆ ಬಯಸ್ತಿರಲ್ಲ, ಆ ಮೆಟ್ಟಲುಗಳು ಹತ್ಕೊಂಡೇ ಹೋಗ್ತೇವಲ್ಲ ನಾವು. ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನ ನಾವು ದೇವಾಲಯದ ಮೇಲೆಯಿಂದ ಧುಮುಕೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ಯಾಕೆಂದರೆ ಕೊಟ್ಟಿರುವಂಥದ್ದನ್ನು ಉಪಯೋಗಿಸಿಕೊಳ್ಳುವುದು ನಮ್ಮ ಮೊದಲನೆಯ ಆದ್ಯತೆಯಾಗಬೇಕು. ಅದು ಬಹಳ ಮುಖ್ಯ. ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವ ಜನರಿಂದ ನಿಮಗೆ ಗೌರವ ಬರಬೇಕೆಂದು ಬಯಸಿ ಪ್ರಾರ್ಥನೆ ಮಾಡಬೇಡ್ರಿ. ಮತ್ತು ಉಪವಾಸ ಮಾಡುವಾಗ ನೀವು ಎಷ್ಟು ದಿವಸ ಉಪವಾಸ ಮಾಡಿದ್ದೀರೆಂಬುದನ್ನು ಎಲ್ಲರಿಗೂ ತಿಳಿಸಬೇಡ್ರಿ. ಇವೆಲ್ಲ ಗೌರವವನ್ನು ಪಡೆದುಕೊಳ್ಳುವುದಕ್ಕೆ ಸಲುವಾಗಿ ನೀವು ಧರ್ಮದ ಕಾರ್ಯ ಮಾಡುವಾಗ ನೀವು ಅದನ್ನು ಯಾರಿಗೂ ತಿಳಿಸಬೇಡಿ. ಇದು ಕ್ರೈಸ್ತರ ಆಜ್ಞೆಗಳಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ, ನಾವು ತಿಳಿಯಬೇಕಾಗಿದೆ, ನಾವು ನಡೆಯಬೇಕಾಗಿದೆ. ಯಾಕೆಂದರೆ ಕರ್ತನ ರಕ್ತ ನಮ್ಮ ಮೇಲಿದೆ, ಯೇಸು ಕ್ರಿಸ್ತನ ರಕ್ತ ನಮ್ಮ ಮೇಲಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರಪ್ಪ. ದಿಗಂತದ ಕಟ್ಟ ಕಡೆಯವರೆಗೂ ಸ್ವಾಮಿ ಈ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನೀವು ಬಲವನ್ನು ಕೊಡಿ ಸ್ವಾಮಿ. ಸುವಾರ್ತಿಕರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ ದೇವಾ. ಸುವಾರ್ತಿಕರಿಗೆ ಬೇಕಾದಂಥ ಸಕಲವನ್ನು ನೀವು
ಕೊಡ್ತೀರಂತ ನಾನು ಬಲವಾಗಿ ನಂಬುತ್ತೇನಪ್ಪ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.